ನಂಗೆ ಸ್ಟ್ರೆಸ್ ಆದಾಗೆಲ್ಲ ನಾನು ಏನಾದರೂ ಜಂಕ್ ತಿನ್ನಬೇಕು ಅಂತ ಕ್ರೇವ್ ಆಗ್ತಾ ಇರುತ್ತೆ. ಈ ವಿಷಯ ನನ್ನೂ ಸೇರಿ ತುಂಬ ಜನರಿಗೆ ರಿಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ನಮಸ್ಕಾರ ಎಲ್ರಿಗೂ, ದಿಸ್ ಇಸ್ ಚೈತ್ರಾ ಕುಶಾಲ್. ಚಾಯ್ ಆ್ಯಂಡ್ ಕಾನ್ವರ್ಸೇಷನ್ಸ್ ಎಪಿಸೋಡ್ 1 ನಾನಿವತ್ತು ಸ್ಟ್ರೆಸ್ ಈಟಿಂಗ್ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು. ಸ್ಟ್ರೆಸ್ ಆದಾಗೆಲ್ಲ ತಿನ್ನೋ ನಿಮ್ಮ ಫ್ರೆಂಡ್ಗೆ ಈ ರೀಲ್ನ ಶೇರ್ ಮಾಡಿ. ನಂಗೆ ಗೊತ್ತು, ಮನೆ, ಮಕ್ಕಳು, ಅಡುಗೆ, ಪಾತ್ರೆ, ಕೆಲಸ, ಟ್ರಾವೆಲಿಂಗ್, ಮಂಡೇಸ್, ಡೆಡ್ಲೈನ್ಸ್ ಅಂತ ಎಲ್ರಿಗೂ ಟಫ್ ಡೇಸ್ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಮೂಮೆಂಟ್ ನಮ್ಮ ಕೈಯಲ್ಲಿ ಚಿಪ್ಸ್ ಪ್ಯಾಕೆಟ್, ಪಾನಿಪುರಿ, ಇಲ್ಲಾಂದರೆ ಒಂದು ಪ್ಲೇಟ್ ಮೋಮೋಸ್ ಆದರೂ ಇರುತ್ತೆ. ಆದರೆ ಯಾರಾದರೂ ಯೋಚನೆ ಮಾಡಿದ್ದೀರಾ ಈ ಹ್ಯಾಬಿಟ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ? ನಿಮ್ಗೆ ಹಸಿವಿಲ್ದಿದ್ದಾಗ ತಿನ್ನೋ ಬದಲು ನಿಮ್ಮ ಮೈಂಡ್ನ ನೀವು ಬೇರೆ ಕಡೆ ಡೈವರ್ಟ್ ಮಾಡ್ಬೋದು. ಒಂದು ನೇಚರ್ ವಾಕ್, ಇಲ್ಲಾಂದರೆ ಒಂದು ಮ್ಯೂಸಿಕ್ ಕೇಳಿ, ನಿಮ್ಮ ಪ್ರೀತಿ ಮಾಡೋರ ಜೊತೆ ಒಂದು ಕಾನ್ವರ್ಸೇಷನ್ಸ್ ಎಲ್ಲ ಸ್ಟ್ರೆಸ್ನ ದೂರ ಮಾಡುತ್ತೆ ಅಂತ ನನ್ನ ಹಾನೆಸ್ಟ್ ಒಪಿನಿಯನ್. ನೀವು ಸ್ಟ್ರೆಸ್ ಆದಾಗೆಲ್ಲ ಹೇಗೆ ಸ್ಟ್ರೆಸ್ ಈಟಿಂಗ್ನ ಅವಾಯ್ಡ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಸಿಗುವ, ಬಾಯ್.